ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇದು ಮಂಡೇ ಮಾರ್ನಿಂಗ್ 11 o'clock. ಬಟ್ ನಾನು 5:30ಗೆ ಎದ್ದಿದ್ದೀನಿ ಬಿಕಾಸ್ ಮಂಡೇ ಆಗಿರೋದ್ರಿಂದ ನಾನು ಎಕ್ಸಸೈಸ್ ತೊಗೋಬೇಕಿತ್ತು ನನ್ನ ಟೀಮ್ಗೆ. ಹಾಗಾಗಿ ಎಕ್ಸಸೈಸ್ ಮಾಡಿ ಬ್ರೇಕ್ಫಾಸ್ಟ್ ಮುಗಿಸಿ ನನ್ನ ಮಗಳು ತಾಚಿ ಮಾಡಿದ್ದಾಳೆ. ನಾನು ಫ್ರೆಶ್ ಅಪ್ ಆಗಿ ಇವಾಗ ತಾನೇ ಬಂದೆ. ಒಂದು ವಿಡಿಯೋ ಮಾಡೋಣ ಅಂತ. ಏನಂದರೆ ನನ್ನ ಮಗಳ ಡೈಲಿ ರೊಟೀನ್. ಅಂದರೆ ಇದು ಡೈಲಿ ರೊಟೀನ್ ಅವಾಗವಾಗ ಚೇಂಜ್ ಆಗ್ತಾನೇ ಇರುತ್ತೆ, ಗೊತ್ತೇ ಇರುತ್ತಲ್ವ. ಟಾಡ್ಲರ್ಸ್ ಅಂದರೆ ಒಂದು ದಿವಸ ಇದ್ದಂಗೆ ನೆಕ್ಸ್ಟ್ ಡೇ ಇರಲ್ಲ. ಬಟ್ ದಿಸ್ ವಾಸ್ ಅ ಸಂಡೇ ರೊಟೀನ್. ಸಂಡೇ ಹೆಂಗಿರುತ್ತೆ, ನಾವು ರೆಸ್ಟ್ ಮಾಡ್ತಾ ಇರ್ತೀವಿ, ಅವಳು ನಮ್ಮ ಜೊತೆ ಹೆಂಗಿರ್ತಾಳೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೊಟೀನ್. ಒಂದು ಸಣ್ಣ ರೊಟೀನ್, ತುಂಬ ಕ್ಲಾರಿಟಿ ಇಲ್ಲ. ಆ್ಯಂಡ್ ಇನ್ನೊಂದೇನಂದರೆ ಅವ್ರು ನಿಂತಲ್ಲಿ ನಿಲ್ಲಲ್ಲ ಅಲ್ವಾ. ನಾವೇನೋ ವಿಡಿಯೋ ಮಾಡೋದಕ್ಕೆ ಹೋಗ್ಬಿಡ್ತೀವಿ, ಬಟ್ ಅದೇ ಅವ್ರು ನೆಟ್ಟಿಗೆ ನಿಂತ್ಕೊಳ್ಳಲ್ಲ, ಬ್ಲರ್ ಆಗುತ್ತೆ. ಹಾಗೆಲ್ಲ ಆಗಿದೆ ವಿಡಿಯೋದಲ್ಲಿ. ಆದಷ್ಟು ಟ್ರೈ ಮಾಡಿದ್ದೀನಿ ಕ್ಯಾಪ್ಚರ್ ಮಾಡೋದಕ್ಕೆ. ಇನ್ನೂ ಒಂದೇನಂದ್ರೆ ಅವಳು ನಾರ್ಮಲ್ ಆಗಿ ಆಕ್ಟಿವ್ ಆಗೇ ಇರ್ತಾಳೆ, ಬಟ್ ಅದೇನೋ ಗೊತ್ತಿಲ್ಲ, ನನ್ನ ಕ್ಯಾಮ್ರಾ ಹಿಂಗೆ ಹಿಡಿದ ತಕ್ಷಣ ಅವಳು ಗೊತ್ತಾಗುತ್ತೆ, ಓಕೆ ಶಿ ಇಸ್ ರೆಕಾರ್ಡಿಂಗ್, ಅಲ್ಲೇನೋ ಮಾಡ್ತಾ ಇದ್ದಾಳೆ, ನಾನು ಅದ್ರಲ್ಲಿ ಬರ್ತಾ ಇದ್ದೀನಿ ಅಂತ. ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ, ಹಿಂಗೆ ನೋಡ್ತಿರ್ತಾಳೆ ಏನ್ ಮಾಡ್ಬೇಕು ಅಂತ. ಕೈಯಲ್ಲಿ ಏನೋ ತಿನ್ನಕ್ ಕೊಟ್ಟಿದ್ರೆ ಬೇರೆ ಟೈಮೆಲ್ಲ ಹಿಂಗೆ ತಿಂತಾ ಇರ್ತಾಳೆ. ಬಟ್ ನನ್ನ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಹಿಂಗೆ ಹಿಡ್ಕೊಂಡು ಸುಮ್ಮನೆ ಹಿಂಗೆ ನಿಂತ್ಕೊಂಡು ನೋಡೋದು ಹಂಗೆಲ್ಲ ಮಾಡಿದಾಳೆ. ಬಟ್ ಇದೇನಂದ್ರೆ ಒಂದು ಟಾಡ್ಲರ್ ಏನೇನು ಕೊಡ್ತೀನಿ ನಾನು ಡೈಲಿ ಅಂತ. ಇದ್ರಲ್ಲಿ ಕೆಲವು ಮಿಸ್ ಆಗಿದೆ, ಕೆಲವು ಹಿಟ್ ಆಗಿದೆ. ಆಮೇಲೆ ನಾರ್ಮಲ್ ಡೈಲಿ ರೊಟೀನಲ್ಲಿ ಅಂದರೆ ಮಂಡೇ ಟು ಫ್ರೈಡೆ ನಾವು ವರ್ಕಿಂಗ್ ಇರೋದ್ರಿಂದ ಸ್ವಲ್ಪ ಚೇಂಜಸ್ ಇರುತ್ತೆ ಅವಳ ರೊಟೀನಲ್ಲಿ. ಅಂದರೆ ಅವಳು ದಿನಕ್ಕೆ 2 ಸತಿ ನಿದ್ದೆ ಮಾಡ್ತಾಳೆ. ಆ್ಯಂಡ್ ಮಧ್ಯದಲ್ಲಿ ಸ್ವಲ್ಪ ತಿನ್ನೋದೆಲ್ಲ ಚೇಂಜಸ್ ಇರುತ್ತೆ. ಸಂಡೇ ಅದೇ ಥರ ಇರಲ್ಲ, ಬಿಕಾಸ್ ನಾವು ಎಚ್ಚರ ಇರೋದ್ರಿಂದ ಅವಳ ಜೊತೆ ಆಟ ಆಡ್ಕೊಂಡಿರ್ತೀವಿ. ಮಧ್ಯದಲ್ಲಿ ಏನಾದ್ರು ಒಂಚೂರು ಎಕ್ಸ್ಟ್ರಾ ತಿನ್ನೋದು ಇಲ್ಲ ತಿನ್ನೋದಿಲ್ಲ, ಆ ಥರ ಎಲ್ಲ ಆಗುತ್ತೆ. ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡ್ತೀರಾ. ಜಸ್ಟ್ ಅವಳನ್ನ ಮಾತ್ರ ಕರ್ಕೊಂಡೋಗಿದ್ದೀನಿ ವಿಡಿಯೋ ಫುಲ್, ನಾನೆಲ್ಲೂ ಕಾಣಿಸ್ಕೊಂಡಿಲ್ಲ. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಓಕೆ, ಲಾಸ್ಟಿಗೆ ಸಿಗೋಣ. ನನ್ನ ಮಗಳು ರೆಗ್ಯುಲರ್ ಆಗಿ 7:30 6:45 to 7:30 ಒಳಗಡೆ ಎದ್ದೇಳ್ತಾಳೆ. ಇವತ್ತು ಎದ್ದು ಆಲ್ರೆಡಿ ಸೀದಾ ಅಡುಗೆ ಮನೆಗೆ ಬಂದ್ಬಿಟ್ಟಿದ್ದಾಳೆ. ಗುಡ್ ಮಾರ್ನಿಂಗ್ ಮಾಡ್ತಾ ಇದ್ದಾಳೆ ಹೇಳಾದ್ಮೇಲೆ. ಅವಳದು ಫಸ್ಟ್ ಬಂದು ವಾಟರ್. ನಾವು ಹಿಂಗೆ ಅಭ್ಯಾಸ ಮಾಡ್ಕೊಳ್ತೀವೋ ಅದನ್ನೇ ನನ್ನ ಮಗಳಿಗೂ ಅಭ್ಯಾಸ ಮಾಡಿಸಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಅವಳಿಗೆ ನೀರು ಕೊಡ್ತೀನಿ. ಡೈಲಿ ಅದೇ ಗ್ಲಾಸಲ್ಲಿ ಕುಡಿತಾಳೆ ಅಂತಲ್ಲ, ಬೇರೆ ಬೇರೆ ಗ್ಲಾಸಲ್ಲಿ ಅವಳಿಗೆ ಇಷ್ಟ ಬಂದದ್ರಲ್ಲಿ ಕೇಳ್ತಾಳೆ. ಅದರಲ್ಲಿ ಒಂದು ಸ್ವಲ್ಪ ನೀರು ಕುಡಿದು ಹೈ ಮಾಡ್ತಾ ಇದ್ದಾಳೆ. ಅದು ಮುಗಿಸ್ಕೊಂಡು ನೆಕ್ಸ್ಟ್ ಬಾತ್ರೂಮ್. ಬ್ರಷ್ ಮಾಡಿಸ್ತೀನಿ. ಒಂದಷ್ಟು ಇಲ್ಲೊಂದು ಹಲ್ಲು ಬಂದಿದೆ, ಒಂದು 10ರಿಂದ 12 ಹಲ್ಲು ಬಂದಿದೆ. ಬ್ರಷ್ ಮಾಡಿಸೋದು ಇಂಪಾರ್ಟೆಂಟ್, ಯಾಕಂದರೆ ಏನೇನೋ ತಿಂತಾ ಇರ್ತಾರಲ್ವ. ಹಾಗಾಗಿ ಜಂಕ್ ಕೊಡಲ್ಲ, ಬಟ್ ಸ್ಟಿಲ್ ಬ್ರಷಿಂಗ್ ಈಸ್ ಇಂಪಾರ್ಟೆಂಟ್. ಬ್ರಷ್ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ, ಫ್ರೆಶ್ ಅಪ್ ಅಂದರೆ ಮುಖ ತೊಳ್ಸ್ಕೊಬಂದೆ ಅಷ್ಟೇ, ಸ್ನಾನ ಮಾಡಿಸಿಲ್ಲ. ಅವಳದು ಸ್ನಾನದ ರೊಟೀನ್ ಬೇರೆ ಟೈಮ್ ಇದೆ, ಹಾಗಾಗಿ. ಇದು ಹೋಮ್ ಮೇಡ್ ಸಿರ್ಲಾಕ್ ಆಲ್ರೆಡಿ ಹೇಳಿದ್ದೀನಿ. ನನ್ನ ಮಗಳ ಬ್ರೇಕ್ಫಾಸ್ಟ್ ವಿತ್ ಹಾಲು, ಸಿರ್ಲಾಕ್ ಆ್ಯಂಡ್ ಹಾಲು. ನಾನು ಹೋಮ್ ಮೇಡ್ ಮಾಡಿರೋದು, ಆ್ಯಂಡ್ ಮತ್ತೆ ಅಂಗಡಿಯಿಂದ ಕೊಡ್ತಿದ್ದೀರಾ ಅಂತ ಕೇಳಬೇಡಿ. ಆರಾಮಾಗಿ ತಿಂತಾ ಇರ್ತಾಳೆ. ಅವಳಿಗೆ ಇದಿಷ್ಟ, ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ತಿಂತಾ ಇರ್ತಾಳೆ. ಬ್ರೇಕ್ಫಾಸ್ಟ್ ಆಗ್ತಿದ್ದಂಗೆ ಅಲ್ಲೇನೆ ಹಾಟ್ ವಾಟರ್ ಇಟ್ಕೊಂಡಿರ್ತೀನಿ. ಅವಳಿಗೆ ಸ್ವಲ್ಪ ಹಾಟ್ ವಾಟರ್ ಸಹ ಕುಡಿಸ್ತೀನಿ. ಇಂಪಾರ್ಟೆಂಟ್ ಅಲ್ವಾ ಮಕ್ಕಳಿಗೆ ಸಹ ನೀರು ಕೂಡ. ಊಟ ಆದ ತಕ್ಷಣ ಅವಳ ಚೇರ್ನ ಅವಳೇ ತೊಗೊಂಡೋಗಿಡೋ ಕಾರ್ಯಕ್ರಮ. ಅದವಳದು ಡೈಲಿ ರೊಟೀನಾಗೆ. ಅವಳು ತಿಂದಾದ್ಮೇಲೆ ಅವಳ ಚೇರ್ನ ಅವಳೇ ತೊಗೊಂಡೋಗಿ ಆ ಟೇಬಲ್ ಕೆಳಗಡೆ ಇಡಬೇಕು. ಇಟ್ಬಿಟ್ಟು ಬರ್ತಾಳೆ. ಅದಾದಮೇಲೆ ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ತರಕ್ಕೆ ಹೋಗಬೇಕಿತ್ತು. ಫಿಶ್ ತೊಗೊಬರೋದಕ್ಕೆ ಅಂತ ಹೋಗಿ ಬರೋಷ್ಟರಲ್ಲಿ ಲೇಟ್ ಆಯಿತು. ನಿದ್ದೆನೂ ಮಾಡಿ ಎದ್ದಿದ್ಲು. ಎದ್ದ ತಕ್ಷಣ ಅವಳಿಗೆ ನೀರು ಕುಡಿಸಿ ಅಗೇನ್ ಚೆರಿ ತಿನ್ನಕ್ಕೆ ಕೊಟ್ಟಿದ್ದೀನಿ. ದಿನ ಒಂದೊಂದು ಫ್ರೂಟ್ ಇರುತ್ತೆ, ಇವತ್ತು ಚೆರಿ ಇತ್ತು, ಹಂಗೆ ಕೊಟ್ಟಿದ್ದೀನಿ. ಮಧ್ಯಾಹ್ನ ಊಟ ಅವಳಿಗೆ ಅನ್ನ, ಚಿಕನ್ ಸಾಂಬಾರ್, ಚಿಕನ್ ಸ್ವಲ್ಪ ಪೀಸಸ್ ಆ್ಯಂಡ್ ಸ್ವಲ್ಪ ಫಿಶ್. ಅವಳು ಫಿಶ್ ಖಾಲಿ ಆಗಲಿವರೆಗೂ ಅನ್ನ ತಿನ್ನಲೇ ಇಲ್ಲ. ಫಿಶ್ ತಿನ್ನಲಿ ಅಂತ ಬಿಟ್ಟಿದ್ದೀನಿ. ಫಿಶ್ ಎಲ್ಲ ಖಾಲಿ ಆಮೇಲೆ ಅನ್ನ ತಿನ್ನೋದಕ್ಕೆ ಶುರು ಮಾಡಿದ್ಲು. ಊಟ ತಿನ್ನಿಸಿ ಅವಳು ಸ್ವಲ್ಪ ತಿಂತಾಳೆ, ಆಮೇಲೆ ನಾನು ತಿನ್ನಿಸ್ಬೇಕು. ಊಟ ಆಗಿದ ತಕ್ಷಣ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಅವಳದು ಮಧ್ಯಾಹ್ನ ನ್ಯಾಪ್ ನೋಡಿ, ಅವಳು ಡಾಲ್ ಜೊತೆನೇ ಮಲ್ಕೊಳ್ಳೋದು. ಅವಳಿಗೆ ಡಾಲ್ ಹಿಡ್ಕೊಂಡಿರ್ಬೇಕು ನಿದ್ದೆ ಮಾಡೋಷ್ಟರಲ್ಲಿ. ಎದ್ದ ಮೇಲೆ ಸಂಜೆದು ಸ್ನ್ಯಾಕ್ಸ್ ಬಂದ್ಬಿಟ್ಟು ಡೈಲಿ 1 ಮೊಟ್ಟೆ ಗ್ಯಾರಂಟಿ ಕೊಡ್ತೀನಿ. ಮಕ್ಳಿಗೂ ಪ್ರೋಟೀನ್ ಈಸ್ ಇಂಪಾರ್ಟೆಂಟ್ ಅಲ್ವಾ. 1 ಮೊಟ್ಟೆ ಅಂತೂ ತಿನ್ನಲೇಬೇಕು ಈ ವಯಸ್ಸಿನವರು. 18 ಮಂತ್ಸ್ ಆಗಿರೋದ್ರಿಂದ ನಾನು 1 ಫುಲ್ ಮೊಟ್ಟೆ ತಿನ್ನಿಸ್ತೀನಿ. ಅದಾದಮೇಲೆ ಒಂದು 1/2 ಗ್ಲಾಸ್ ಅಷ್ಟು ಹಾಲು ಕುಡಿತಾಳೆ. ಅದಾದಮೇಲೆ ಅವಳಿಗೋಸ್ಕರ ನೆಕ್ಸ್ಟ್ ಬ್ಯಾಚ್ ಆಫ್ ಸಿರ್ಲಾಕ್ ನೋಡಿ ಮಾಡ್ತಾ ಇದ್ದೀನಿ. ಮತ್ತೆ ಮುಗಿಸ್ಕೊಂಡು ಸಂಜೆ ಅವಳು ಫ್ರೆಶ್ ಅಪ್ ಆಗಿ, ಅಂದರೆ ಸ್ನಾನ ಮಾಡಿಸಿ ಊಟ ಕೊಡ್ತಾ ಇದ್ದೀನಿ. ರಾತ್ರಿ ಅವಳಿಗೆ ಊಟ ಬಂದ್ಬಿಟ್ಟು ರಾಗಿ ಮತ್ತು ಅಕ್ಕಿ ಹಿಟ್ಟು, ಅಂದರೆ
ಕಾಳು ಬೇಳೆ ಎಲ್ಲ ಹಾಕಿ ಮಿಕ್ಸ್ ಮಾಡಿರ್ತೀವಲ್ಲ, ಸೊ ಅದರದ್ದು ಸರಿ ಇಟ್ಕೊಡೋದು. ಯೂಶ್ವಲಿ ಅವಳದು ಮಧ್ಯಾಹ್ನ ಸ್ನಾನ ಆಗಿ ರಾತ್ರಿ ಮಲ್ಕೊಳ್ಳೋದಕ್ಕೆ ಮುಂಚೆ ಇನ್ನೊಂದ್ಸತಿ ಬಾಡಿ ವಾಶ್ ಆಗುತ್ತೆ ಸ್ವಲ್ಪ ಹಾಟ್ ವಾಟರಲ್ಲಿ, ಯಾಕಂದರೆ ಬಾಡಿ ರಿಲ್ಯಾಕ್ಸ್ ಆಗುತ್ತೆ, ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತ. ಸೊ ಅವಳು ರಾತ್ರಿ ನಿದ್ದೆ ಮಾಡೋಕ್ಕೆ ಕರ್ಕೊಂಡು ಹೋಗಿದ್ದನ್ನ ನಂಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೇಮ್ ಅವರಪ್ಪನೂ ಹಿಂಗೆ ನಿದ್ದೆ ಮಾಡಿಸ್ತಾರೆ ಟೆರೇಸ್ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದ ಸೇಮ್ ವ್ಲಾಗ್. ಸೊ ಹೆಂಗೆ ಅನ್ನಿಸ್ತು ವಿಡಿಯೋ? ಖುಷಿ ಆಯ್ತಾ? ತಮಾಷೆ ಅನಿಸ್ತಾ? ಪೆದ್ದ ಅನ್ನಿಸ್ತಾ? ಕಮೆಂಟಲ್ಲಿ ಹೇಳಿ. ಸೊ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ನಿಮಗೆ ಅಂತಲೂ ಕಮೆಂಟಲ್ಲಿ ಹೇಳಿ, ಸೊ ದಟ್ ಆ ಥರ ವಿಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು. ನನ್ನ ವರ್ಕಿಂಗ್ ಸ್ಕೆಡ್ಯೂಲ್ ಜೊತೆ ಆದಷ್ಟು ಕನ್ಸಿಸ್ಟೆಂಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸೊ ನಿಮ್ದೇನಾದರೂ ಸಜೆಷನ್ಸ್ ಇದ್ದರೆ ಖಂಡಿತವಾಗ್ಲೂ ಹೇಳಿ, ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ತೀನಿ. ಏನಾದರೂ ತಿದ್ಕೊಳ್ಳೋಕ್ಕಿದ್ರೆ ಅದನ್ನೂ ಕೂಡ ಸರಿ ಮಾಡ್ಕೊಳ್ತೀನಿ. ಸೊ ಹಂಗೆ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.